ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟಿನ್ ಬರ್ತಾ ಇದೆ ಅಪ್ಡೇಟು. ಯಾರು ಕೂಡ ಅನ್ಕೊಂಡಿಲ್ಲದೆ ಇರೋಂಥ ಅಪ್ಡೇಟು ಬರ್ತಾ ಇದೆ. IPLಗೆ ಬ್ಯಾಡ್ ನ್ಯೂಸ್ ಬಂದು ಅಪ್ಪಳಿಸಿದೆ. ಈಗ ಇದೇನು ಅನ್ಪ್ರಿಡಿಕ್ಟೆಡ್ ಏನಲ್ಲ, ಇದು ಪ್ರಿಡಿಕ್ಟೆಡ್ ಏನೋ ಈ ಥರ ಆಗುತ್ತೆ ಅಂತ ನಮಗೆ ಗೊತ್ತಿತ್ತು. ಆ್ಯಂಡ್ ಇದೇ ಥರನೇ ಆಗಿದೆ. ನಾನು ಕೂಡ ಕ್ಲೋಸ್ ಆಗಿ ನೋಡ್ತಾ ಇದ್ದೀನಿ 2023ಇಂದ ಏನಾಗ್ತಾ ಇದೆ ಅಂತ. ಅದಕ್ಕಿಂತ ಹಿಂದೆ ಹೆಂಗಿತ್ತು ಆ್ಯಂಡ್ 2023 ಆದ ನಂತರ ಗೌರ್ಮೆಂಟ್ ತಗೊಂಡಂಥ ಡಿಸಿಷನ್ಗಳಿಂದ IPLಗೆ ಅದು ಯಾವ ಥರ ಎಫೆಕ್ಟ್ ಆಯಿತು. ಬರೀ IPLಗೆ ಮಾತ್ರ ಅಂತಲ್ಲ, ತುಂಬ ಕಡೆ ಇದು ಎಫೆಕ್ಟ್ ಆಗಿದೆ. ಅದು IPL ಮೇಲೆ ಡೈರೆಕ್ಟಾಗೆ ಎಫೆಕ್ಟ್ ಆಗಿದೆ. ಏನು ಗುರು ಎಫೆಕ್ಟು, ಏನು ಬ್ಯಾಡ್ ನ್ಯೂಸು ಅದು ಇದು ಅಂತ ಕೇಳಿದ್ರೆ, ಬ್ಯಾಕ್ ಟು ಬ್ಯಾಕ್ ಸೀಸನ್ಸು IPL ಅಲ್ಲಿ ನಾವು ಡಿಕ್ಲೈನ್ ಕಾಣ್ತಾ ಇದ್ದೀವಿ. IPL ಸ್ಟಾರ್ಟ್ ಆಗಿಂದ 2018 ತೊಗೊಂಡು ನೋಡ್ತು ಅಂದರೆ 2023ವರೆಗೂ ಕೂಡ IPLದು ಗ್ರಾಫು, IPLದು ವ್ಯಾಲ್ಯೂಯೇಷನ್ ಅನ್ನೋದು ಹಿಂಗೆ ಹೋಗ್ತಾ ಇತ್ತು. 2023 ಆದ ನಂತರ IPLದು ವ್ಯಾಲ್ಯೂಯೇಷನ್ ಏನಿದೆ ಹಿಂಗೆ ಬರ್ತಾ ಇದೆ. IPL 2023 ಆದ ನಂತರ 2024ಗೆ IPLನ ಬ್ರ್ಯಾಂಡ್ ವ್ಯಾಲ್ಯೂಯೇಷನು 2023 ಎಷ್ಟಿತ್ತು ಅಂತಂದರೆ 92,500 ಕೋಟಿ 2023 ಇದ್ದಿದ್ದು. 2024 ಆಗುತ್ತೆ 82,700 ಕೋಟಿ. ಅಲ್ಲಿಂದ ಇವಾಗ 76,100 ಕೋಟಿ. 92,500 ಕೋಟಿಯಿಂದ ಅಂದರೆ 2023 92,500 ಕೋಟಿಯಿಂದ ಈಗ 76,100 ಕೋಟಿಗೆ IPLನ ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ನು ಕುಸಿದು ಬಿದ್ದಿದೆ. ಆಲ್ಮೋಸ್ಟ್ ಕ್ಲೋಸ್ ಟು 17,000 ಕೋಟಿ IPLಗೆ ಒಂಥರ ಲಾಸ್ ಆಗಿದೆ ಅಂತ ಅನ್ಕೊಳ್ಳಿ. ಅಲ್ಲಿಂದ ಗ್ರೋ ಆಗಬೇಕಿತ್ತು 2023ಇಂದ. ಅದನ್ನ ಬಿಟ್ಟು ಕೆಳಗಡೆ ಗ್ರಾಫ್ ಬಿದ್ದಿದೆ. ಬುಲ್ ಮಾರ್ಕೆಟ್ ಹೋಗ್ಬಿಟ್ಟು ಇವಾಗ ಬೇರ್ ಮಾರ್ಕೆಟ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟೈತೆ. IPL ಅಲ್ಲಿ ಏನೋ ಥರ ಆಗ್ತಾ ಇದೆ. ಹೌದು, ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆಗಿರೋದೇನು ಅಂತಂದರೆ ಮೈನ್ ಆಗಿ ಈ ಆನ್ಲೈನ್ ಅಪ್ಲಿಕೇಶನ್ಗಳೆಲ್ಲ ಏನಿದ್ದು ಫ್ಯಾಂಟಸಿ ಗೇಮಿಂಗ್ ಅಪ್ಲಿಕೇಶನ್ಗಳು, ಇವರಿಂದನೇ ಮೆಜಾರಿಟಿ ಆಫ್ ದ ಇನ್ವೆಸ್ಟ್ಮೆಂಟ್ಸ್ಗಳು ಬರ್ತಿದ್ದು, ಅಡ್ವರ್ಟೈಸಿಂಗ್ಗಳು ಬರ್ತಾ ಇದ್ದಿದ್ದು, ಜೊತೆಗೆ ಸ್ಪಾನ್ಸರ್ಶಿಪ್ ಬರ್ತಾ ಇದ್ದಿದ್ದು. ಗೊತ್ತಲ್ಲಪ್ಪ, ಬೆಜಾನ್ ಅಡ್ವರ್ಟೈಸಿಂಗ್ ಮಾಡ್ತಾಯಿದ್ರು, ಬೆಜಾನ್ ದುಡ್ಡು ಸುರಿಸ್ತಾ ಇದ್ರು. ಒಂದು ಸೀಸನ್ಗೆ ಕಮ್ಮಿ ಅಂತಂದ್ರು 1,500ದಿಂದ 2,000 ಕೋಟಿ ಇವರು ಜಸ್ಟ್ ಅಡ್ವರ್ಟೈಸಿಂಗ್ಗೆ, IPL ಅಡ್ವರ್ಟೈಸಿಂಗ್ಗೆ ಖರ್ಚು ಮಾಡ್ತಾ ಇದ್ರು. ಅಂದರೆ ಬರೀ IPL ಅವ್ರಿಗೆ ಮಾತ್ರ ಇದು 2,000 ಕೋಟಿವರೆಗೂ ಕೂಡ ಜಸ್ಟ್ ಅಡ್ವರ್ಟೈಸಿಂಗಿಗೆ, ಟೆಲಿವಿಷನ್ ಅವ್ರಿಗೆ ಆ ಥರ ಸುರಿತಾ ಇದ್ರು. ಸೊ ಟೆಲಿವಿಷನ್ ಅವ್ರಿಗೂ ಕೂಡ ಮ್ಯಾಟ್ರ್ ಆಗುತ್ತೆ. ಇವಾಗ ಮೀಡಿಯಾ ರೈಟ್ಸ್ನ ತೊಗೊಂಡವ್ರಿಗೂ ಕೂಡ ಮ್ಯಾಟ್ರ್ ಆಗುತ್ತೆ. ಇವಾಗ ಸ್ಟಾರ್ ಅವರು, ಜಿಯೋ ಹಾಟ್ಸ್ಟಾರ್ ಅವರೆಲ್ಲ ತೊಗೊಂಡಿದ್ರಲ್ಲ ಮೀಡಿಯಾ ರೈಟ್ಸ್ನ, ಅವ್ರಿಗೂ ಕೂಡ ಇವೆಲ್ಲ ಮ್ಯಾಟ್ರ್ ಆಗುತ್ತೆ, ಖಂಡಿತ ಮ್ಯಾಟ್ರ್ ಆಗುತ್ತೆ. ಅವರೆಲ್ಲ ಫುಲ್ಲು ಆಸೆ ಇಟ್ಕೊಂಡು ತೊಗೊಂಡಿರ್ತಾರೆ, ಅವ್ನ ಅಜ್ಜಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅದು ಇದು ಅಂತೆಲ್ಲ. ಬಟ್ ಹೊಸ ಬಿಲ್ನ ಏನು ಪಾಸ್ ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟ್ ಅವರು, ಎಲ್ಲ ಅಪ್ಲಿಕೇಶನ್ಗಳು ಬ್ಯಾನ್ ಮಾಡಿ ಉಡಾಯಿಸಲಾಗಿದೆ ಅಂತ, ಅಲ್ಲಿಂದ ಶುರುವಾಗಿರುವಂಥ ಡಿಕ್ಲೈನ್ ಇದು. ಒಂದೇ ಸಲ 76,000 ಕೋಟಿಗೆ ಟಕಾರನಂಗೆ ಇಳಿದ್ಬಿಟ್ಟೈತೆ. 93,000 ಕೋಟಿಲಿ ಇದ್ದಂಥ IPL ಏನಕ್ಕೆ ಬಿತ್ತು ಅಂತಂದರೆ 2024 ಏನಕ್ಕೆ ಬಿತ್ತು ಅಂದರೆ ಇನ್ನೂ ಬ್ಯಾನ್ ಆಗಿರಲಿಲ್ಲ. ಗ್ಯಾಮ್ಲಿಂಗ್ ಅಪ್ಲಿಕೇಶನ್ಗಳು, ಈ ಫ್ಯಾಂಟಸಿ ಅಪ್ಲಿಕೇಶನ್ಗಳು ಇನ್ನೂ ಬ್ಯಾನ್ ಆಗಿಲ್ಲ. 2024 ಏನಕ್ಕೆ ಡಿಕ್ಲೈನ್ ಆಯಿತು 2023ಗೆ ಅಂತ ಅಂದರೆ, ಅಲ್ಲೂ ಹೊಸ ಬಿಲ್ನ ಪಾಸ್ ಮಾಡಿದ್ರು. 30% ಟ್ಯಾಕ್ಸ್ನ ಕಟ್ಟೋ ಥರ ಇದು ಮಾಡಿಬಿಟ್ಟಿದ್ರು. ಮುಂಚಾರೆ ಟ್ಯಾಕ್ಸ್ ಕಟ್ಟೋ ಥರ ಏನಿರಲಿಲ್ಲ. ಮುಂಚಾರೆ ಒಂದು 5% ಏನೋ ಇತ್ತು. 30% ಯಾರು ಟ್ಯಾಕ್ಸ್ ಕಟ್ತಾರೆ, ಅವಾಗಿಂದ ಡಿಕ್ಲೈನ್ ಸ್ಟಾರ್ಟ್ ಆಯಿತು. ಹೌದು, ಯಾರು ಕೂಡ ಆಡೋಕ್ಕೂ ಕೂಡ ಹೋಗ್ತಾ ಇರಲಿಲ್ಲ. ಈ ಫ್ಯಾಂಟಸಿ ಅಪ್ಲಿಕೇಶನಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ಗಳನ್ನ ಇಟ್ಕೊಂಡ್ಬಿಟ್ಟಿದ್ರು. ಅದರಿಂದ ಈ 30% ಟ್ಯಾಕ್ಸ್ ಅನ್ನೋದೇನು ತೊಗೊಂಬಂದ್ರು 2023 ಆದ ನಂತರ, ಅಲ್ಲಿಂದ ಸಿಕ್ಕಾಪಟ್ಟೆ ಡಿಕ್ಲೈನ್ ಆಯಿತು. ಬರೀ ಇಲ್ಲಿ ಮಾತ್ರ ಅಂತಲ್ಲ, ಯೂಟ್ಯೂಬಲ್ಲಿ ವ್ಯೂಸು ವಿಚಾರದಲ್ಲಾಗಿರ್ಬೋದು, ಅಂದರೆ ನಮಗೆ ಬರ್ತಾ ಇದ್ದಂಥ ರೆವೆನ್ಯೂ ವಿಚಾರದಲ್ಲಾಗಿರ್ಬೋದು, 2023 ಆದ ನಂತರ 2023 ಪೀಕ್ ರೆವೆನ್ಯೂ ನಮಗೂ ಅಷ್ಟೇ. ಯಾಕೆ ಅಂತಂದರೆ ಅಷ್ಟು ಸುರಿಯೋರು ಈ ಫ್ಯಾಂಟಸಿ ಅಪ್ಲಿಕೇಶನ್ಗಳವರು ರೆವೆನ್ಯೂ, ಯೂಟ್ಯೂಬಲ್ಲಿ ಆಡ್ಸ್ ಬರೋದಿಲ್ಲ, ಅಷ್ಟು ಸುರಿಯೋರು. 2024ಗೆ ಕುಸ್ತು ಬಿತ್ತು. 30% ಟ್ಯಾಕ್ಸ್ ಯಾರು ನನ್ನ ಮಗ ಕಟ್ತಾನೆ, ಯಾರು ನನ್ನ ಮಗ ಆಡ್ತಾನೆ, ಅವ್ರಿಗೆ ಅಲ್ಲಿ ದುಡ್ಡು ಇಲ್ಲ. ಅಲ್ಲೇ ಡಿಕ್ಲೈನ್ ಬಿದ್ದೋಯ್ತು. ಆ್ಯಂಡ್ ಇಲ್ಲಿ ಬ್ಯಾನ್ ಆದ ನಂತರ 2025ಅಲ್ಲಿ ಕೇಳಂಗೆ ಇಲ್ಲ, ಕಿತ್ಕೊಂಡು ಕೆಳಗಡೆ ಬಿದ್ದೋಗ್ಬಿಡ್ತು. ಸೊ ಮುಂಚೆ ಇದ್ದಂಥ ಇನ್ವೆಸ್ಟ್ಮೆಂಟ್ಗಳೆಲ್ಲ ಏನಿತ್ತು, ಈ ಫ್ಯಾಂಟಸಿ ಅಪ್ಲಿಕೇಶನ್ಗಳು ಬೆಜ್ಜಾನ್ ದುಡ್ಡು ಸುರಿತಾ ಇದ್ರಲ್ಲ, ಎಲ್ಲ ಥರ ಸ್ಪಾನ್ಸರ್ಶಿಪ್ಪು ಅದು ಇದು ಏನೇನು ಬೇಕೋ ಎಲ್ಲದಕ್ಕೂ ದುಡ್ಡು ಖರ್ಚು ಮಾಡ್ತಾಯಿದ್ರು. IPL ಅಂತ ಬಂದಾಗ ಸುಮ್ಮನೆ ಕೂರೋ ಮಾತೇ ಇಲ್ಲ, ದುಡ್ಡು ಸುರಿಯೋರು ಹಂಗೇನೆ. ಬಟ್ ಇವಾಗ ಅದು ಇಲ್ಲ. ಆ ಕಾರಣದಿಂದ IPLನ ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ ಅನ್ನೋದು ಕಳೆದ 2 ವರ್ಷದಿಂದ ಕೆಳಗಡೆ ಬಿದ್ದಿದೆ. ಸೊ ಸಾಕಷ್ಟು ವರ್ಷದಿಂದ ನೀವು ತೊಗೊಬೋದು, ಆಲ್ಮೋಸ್ಟ್ ಒಂದು ಡೆಕೇಡಿಂದ ತೊಗೊಬೋದು. ಈ ಫ್ಯಾಂಟಸಿ ಅಪ್ಲಿಕೇಶನ್ಗಳ ಹಾವಳಿ ಅಂತೂ IPLಲ್ಲಿ ಜೋರಾಗೇ ಇತ್ತು. ಸೊ ಇವಾಗ ಆಲ್ ಆಫ್ ಎ ಸಡನ್ನು 2 ವರ್ಷ ನೆಗೆಟಿವ್ ಟ್ರೆಂಡಲ್ಲಿ ಈ ಫ್ಯಾಂಟಸಿ ಅಪ್ಲಿಕೇಶನ್ಗಳು ಓಡಿದ್ರಿಂದ IPLಗೆ ಆಗಿರುವಂಥ ಇಂಪ್ಯಾಕ್ಟ್ ಇದು. ಈ 76,000 ಚಿಲ್ಲರೆ ಕೋಟಿ ಏನಿವಾಗ IPLದು ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ ಇದೆ, 92,000 ಕೋಟಿಯಿಂದ ಇಲ್ಲಿ ಬಿದ್ದಿರುವಂಥದ್ದು. ನೆಕ್ಸ್ಟ್ ವರ್ಷ ಏನಾದರೂ 2026 IPL ಆದ ನಂತರ ಏನಾದರೂ ಇನ್ನೂ ಡಿಕ್ಲೈನ್ ಆಯಿತು ಅಂತಂದರೆ ಅಲ್ಲಿ ಸಿಕ್ಕಾಪಟ್ಟೆ ವರಿ ಪಡಬೇಕು. ಯಾಕಂತಂದರೆ ಇವಾಗ ವರಿ ಪಡಬೇಕು ಆಲ್ರೆಡಿ.
ಇನ್ನೂ ಡಿಕ್ಲೈನ್ ಆಯಿತು ಅಂದರೆ ಪ್ರತಿ ವರ್ಷ ಮೂರು ವರ್ಷ 2 ವರ್ಷ ಆಲ್ರೆಡಿ ಕಂಟಿನ್ಯೂಸ್ ಆಗಿ ಡಿಕ್ಲೈನ್ ಆಗಿದೆ, 3ನೇ ವರ್ಷನೂ ಕೂಡ ಕಂಟಿನ್ಯೂಸ್ ಆಗಿ ಡಿಕ್ಲೈನ್ ಆಯಿತು ಅಂತಂದರೆ ಬಿಗ್ ಥಿಂಗ್ ಟು ವರಿ ಆಗೋಗ್ಬಿಡುತ್ತೆ. ಯಾಕಂದರೆ ನಾವು ಅಂದ್ಕೊಂಡಿದ್ದೀವಿ IPL ಗ್ರೋ ಆಗ್ತಿದೆ, IPL ಹಂಗಾಗ್ತಿದೆ ಹಿಂಗಾಗ್ತಿದೆ. ಹೌದು, IPL ಅಂತೂ ಎಲ್ಲರೂ ನೋಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ದುಡ್ಡು ಮಾಡೋ ವಿಚಾರ ಅಂತ ಬಂದಾಗ BCCI ಅವರಿಗೆ ಪೆಟ್ಟಂತೂ ಖಂಡಿತ ಬಿದ್ದಿದೆ. ಈ 2 ವರ್ಷದಲ್ಲಿ ಆಗಿರುವಂಥ ಗೌರ್ಮೆಂಟ್ ಮಾಡಿರುವಂಥ ಮೂಗಳಿಂದ. ಖಂಡಿತ ಗೌರ್ಮೆಂಟ್ ಈ ಥರ ಎಲ್ಲ ಮೂಗಳನ್ನ ಮಾಡಿಲ್ಲ ಅಂದರೆ ಖಂಡಿತ ಮೇಲ್ಗಡೆ ಏರ್ಕೊಂಡು ಹೋಗಿರೋದು, ಪಕ್ಕಾ 1,00,000 ಕೋಟಿ ಮೇಲಂತೂ ದಾಟ್ಸ್ಕೊಂಡು ಆರಾಮಾಗಿ ಹೊರಟೋಗ್ಬಿಟ್ಟಿರೋದು. ಬಟ್ BCCIಗೆ ಇದರಿಂದ ಇಂಪ್ಯಾಕ್ಟ್ ಆಗಿರೋದಂತೂ ಸತ್ಯ. ನೋಡೋಣ ಅಪ್ಕಮಿಂಗ್ ಸೀಸನ್ 2026 ಆದ ನಂತರ ಬ್ರ್ಯಾಂಡ್ ವ್ಯಾಲ್ಯೂಯೇಷನ್ ಇನ್ಕ್ರೀಸ್ ಆಗುತ್ತಾ, ಕೆಳಗಡೆ ಬೀಳುತ್ತಾ ಅಂತ. ನನ್ನ ಅನಿಸಿಕೆ ಪ್ರಕಾರ ಇನ್ನೊಂದು ಸ್ವಲ್ಪ ಕೆಳಗಡೆ ಬೀಳುವಂಥ ಸಾಧ್ಯತೆಯೇ ಇದೆ.